ರಚನೆ ಮಾಡೋಣ. ಈ ವಿಶ್ರಾಂತಿ ಮಾಡಲಿಕ್ಕೆ ಈ ರಗಳೆ ಬಿಡಬೇಕಲ್ಲ. ಇನ್ನೊಂದು ಸಂದರ್ಭದಲ್ಲಿ ಪಾಪನೀತಿ ರಾಕ್ಷೋತಿ ಗುಣಗಳನ್ನು ಹೊಂದಿ ಕಲಿಸಿದೆ ಎನ್ನುವಂತಹ ಕಾರಣದಿಂದ ಅಷ್ಟಲಕ್ಷ್ಮಿಯವರಿಂದ ಪುರದಲ್ಲಿ ಸ್ಥಿರವಾಗಿ ನೆರವಾಗಿ ನಿಂತಹ ಕಾರಣ ಅಷ್ಟ ಸೌಭಾಗ್ಯಗಳು ನಡೆದಾಡ್ತಾ ಇದ್ದವ ಈ ರೀತಿಯ ಅದನ್ನೇ ದುರುಪಯೋಗ ಪಡಿಸಿಕೊಂಡು ಸಜ್ಜನನ್ನ ಶಿಕ್ಷಿಸುತ್ತಾ ತಾನಾಗಿ ನಡೆದಾಡ್ತಾ ಇದೀಯ ಸುಮನಸ್ಸಿಗೆ ಸಂಕಷ್ಟವನ್ನು ತಂದಿದ್ದೀಯ. ಈ ಮಾಡಿದಂತಹ ಹೇಯ ಕಾಲಕ್ಕೆ ಹೆಚ್ಚಂತಹ ಅಷ್ಟಲಕ್ಷ್ಮಿಯರು ಹೊರಟು ಹೋಗ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ತಲಲಕ್ಷ್ಮಿಯಾಗಿರುತ್ತ ನಾನು ಹೊರಟು ಹೋಗ್ತಾ ಇದ್ದೇನೆ. ನೀನು ಹೊತ್ತಲ್ಲದ ಹೊತ್ತಿನಲ್ಲಿ ಮಲಗಿ ನಿದ್ರಿಸುತ್ತಾ ಇದ್ದೀಯ. ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾದಂತಹ ನೀನು ಅಧರ್ಮಿಯಾಗಿ ನಡೆಯುತ್ತಾ ಇದ್ದೀಯ. ಈ ರೀತಿಯಾಗಿ ನಡೆಯುವುದಕ್ಕೂ ಕಾರಣ ಉಂಟು. ಕಾರಣ ನಿನ್ನಲ್ಲಿ ಅಷ್ಟಲಕ್ಷ್ಮಿಯರು ಇದ್ದರು ಎನ್ನುವಂತಹ ಅಹಂಕಾರ ಎನ್ನುವುದು ನಿನ್ನ ತಲೆಗೆ ಬಿತ್ತೆ ಎನ್ನುವುದು ತಲೆಗೆ ನೆತ್ತಿಗೆ ಏರಿದೆ ನಿನಗೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಅಧರ್ಮಿಯಾಗಿ ನೀನು ನಡೆಯುತ್ತಾ ಇದ್ದೀಯ. ಹಾಗಾಗಿ ನೀನು ಮಾಡಿದಂತಹ ಕಾರ್ಯ ಅದು ಯಾವ ರೀತಿಯಲ್ಲಿ ಭೂಲೋಕದಲ್ಲಿ ಗೋವುಗಳನ್ನು ಹಿಂಸಿಸಿದೆ, ಬ್ರಾಹ್ಮಣರನ್ನು ಹಿಂಸಿಸಿದೆ. ಅಷ್ಟೇ ಅಲ್ಲ, ದೇವಲೋಕದಲ್ಲಿ ದೇವತೆಗಳನ್ನು ಹಿಂಸಿಸಿದೆ. ನೀನು ಮಾಡಿದಂತಹ ಈ ಹೇಯ ಕೃತ್ಯವನ್ನ ಹೇಸಿ ಅಷ್ಟಲಕ್ಷ್ಮಿಯರಲ್ಲಾದಂತಹ ಒಬ್ಬಳಾದಂತಹ ನಾನು ನಿನ್ನನ್ನ ಅಗಲಿ ಹೋಗ್ತಾ ಇದ್ದೇನೆ. ಹಾಗಾಗಿ ನೀನು ಹಾಳಾಗಿ ಹೋಗು, ಹಾಳಾಗಿ ಹೋಗು. ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾದಂತ ನೀನು ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀಯ. ನೀನು ಈ ರೀತಿಯಾಗಿ ನಡೆಯುವುದಕ್ಕೆ ಕಾರಣವೇನು? ನಿನ್ನಲ್ಲಿ ಅಷ್ಟಲಕ್ಷ್ಮಿಯರು ಐಕ್ಯರಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಿನಗೊಂದು ಅಹಂಕಾರ. ದೇವಲೋಕವನ್ನು ಸೇರಿ ದೇವತೆಗಳಿಗೆ ಕಷ್ಟವನ್ನು ಕೊಟ್ಟು ದೇವಲೋಕದ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದೀಯ. ನೀನಿನ ಹೇಯ ಕೃತ್ಯವನ್ನು ನೋಡಿ ಅಷ್ಟಲಕ್ಷ್ಮಿಯರೆಲ್ಲರೂ ನಿನ್ನನ್ನು ತೊರೆದು ಹೋಗ್ತಾ ಇದ್ದಾರೆ. ಅವರನ್ನು ನಾನು ಹೋಗ್ತಾ ಇದ್ದೇನೆ. ನೀನು
ಎಂಬುದಾಗಿ ತಿಳಿದುಕೋ. ಅಷ್ಟಲಕ್ಷ್ಮಿಗಳಲ್ಲಿ ಒಬ್ಬಳು ನಾನಾಗಿದ್ದೇನೆ. ನಿನ್ನ ಸತ್ಯ ಧರ್ಮದ ದಾರಿಯಲ್ಲಿ ನಡೀತಿರುವಾಗ ನಿನ್ನ ಜೊತೆಯಾಗಿ ನಾವಿದ್ದೆವು. ಆದರೆ ಏನು ಮಾಡೋಣ? ಈಗ ನೀನು ಮಾಡುತ್ತಿರುವಂತಹ ಕಾರ್ಯ ಯಾವುದು ಗೊತ್ತುಂಟಾ? ಅಧರ್ಮದ ದಾರಿಯಲ್ಲೇ ಮುಂದುತ್ತಾ ಇದೆಯಾ. ಆದ್ರೆ ಶ್ರುತಿಬದ್ಧವಾದಂತಹ ವೀಣೆಯನ್ನು ನುಡಿಸುವಾಗ ಅಪಸ್ವರ ಇಟ್ಟಂತಾಯಿತು, ಅಮೃತ ಸರೋವರದಲ್ಲಿ ಆಲಾಹಲ ಇಟ್ಟಂತಾಯಿತು. ಹಾಗಾಗಿ ಸರಿಯಾಗಿ ಕೇಳಿಕೋ. ಆಯಾಗಿ ನಿದ್ರಿಸ್ತಾ ಇದೆಯಾ? ಕಾಲನೇಮಿ, ಇದು ನಿನ್ನ ಕೊನೆಯ ನಿದ್ರೆ. ಈಗೋ ಕೇಳಿಕೋ ಕೇಳಿಕೋ. ಗಜಲಕ್ಷ್ಮಿ ಆದಂತಹ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಬಿಟ್ಟು ಹೋಗ್ತಾ ಇದ್ದೇನೆ, ಬಿಟ್ಟು ಕಷ್ಟವನ್ನು ಕೊಟ್ಟಿದ್ದೀಯ. ಸ್ವರ್ಗದ ಲೋಕದ ಬೆಟ್ಟಗಳನ್ನು ಏರಿ ಸುಮರನ್ನು ಓಡಿಸಿದ್ದೀಯ. ಇಂಥ ಹೀನ ಕಾರ್ಯವನ್ನು ಮಾಡ್ತೀಯ ಅಂತ ಇನ್ನೊಂದಿಗೆ ನಾನಿರುವುದ ಖಂಡಿತ ಇಲ್ಲ. ಹೋದಂತ ಅಷ್ಟಲಕ್ಷ್ಮಿಯಲ್ಲಿ ನಾನೊಬ್ಬಳಾಗಿ ಸೇರಿಕೊಂಡು ಅವರೊಂದಿಗೆ ಹೋಗ್ತೇನೆ. ನೀನಿಂದು
ಭಾವಿಸಿದೆಯೋ? ಹೌದು. ಛೀ! ತೊಲಗು. ಹೋಗುವುದಿಲ್ಲ. ತೊಲಗಾಗುವುದಿಲ್ಲ. ಯಾರಿವರಲ್ಲ ಏಕಕಾಲದಲ್ಲಿ ಎಲ್ಲವರು ಹೊರಟು ಹೋಗುತ್ತಿದ್ದಾರಲ್ಲ, ಯಾರಿವರು? ಲಕ್ಷ್ಮಿಯರು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಇವರೆಲ್ಲರೂ ಏಕಕಾಲದಲ್ಲಿ ಹೊರಟು ಹೋಗುತ್ತಾ ಇದ್ದಾರೆ. ಯಾರವರು? ಕೊನೆಗೆ ಬಂದವಳು ಇದೆ ಅಲ್ವೇ ದರಿದ್ರ. ದರಿದ್ರ ಲಕ್ಷ್ಮಿ. ಯಾಕೆ? ನನ್ನ ರಾಜ್ಯದಲ್ಲಿ ತಾಂಡ ಮಾಡಬೇಕು ಎನ್ನುವ ಉದ್ದೇಶದಿಂದ ಬಂದವಳು. ಶ್ರೀ ತೊಲಗತ್ತ ಹೊರಕಟ್ಟಿದ ಹಾಗಾಯಿತು. ಯಾಕೆ ಲಕ್ಷ್ಮಿಯರೆಲ್ಲರೂ ಹೊರಟು ಹೋಗುತ್ತಿದ್ದಾರೆ? ಓಹೋ, ನಾವಿಲ್ಲದೆ ಏನು ಅಲ್ಲ, ನೀವಿಲ್ಲದೆ ನಾನೇ ಅಲ್ಲ. ತೋರಿಸದೆ ಹೋದರೆ ಕಾಲನೇಮಿ ಎನ್ನುವ ಹೆಸರನ್ನು ಬದಲಾಯಿಸುತ್ತೇನೆ. ಎಂದು ನಿಶ್ಚಿಂತೆಯಿಂದ ಇರುವಾಗ ಆಯಿತಲ್ಲ ಆಗಮನ. ಸುರಮುನಿಗಳು ನಾರದರು ಒಂದು ಪೂಜಿಸಿದೆ.